ಕೇಂದ್ರದ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೇಳೋದ್ರಲ್ಲಿ ಅರ್ಥ ಇದೆ. ಮೋದಿ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಈಗಿರುವ ಒಂದು ಪ್ರಶ್ನೆ ಅಲ್ಲ. ಇದಕ್ಕೆಲ್ಲ ಮೋದಿ ಕಾರಣ ಅಂತ ಹೇಳೋದಕ್ಕೆ ಏನ್ ಕಾರಣ? ನಾನು ಹಂಗಾದ್ರೆ ಈ BK ಹರಿಪ್ರಸಾದ್ ಅವರ ಪದಗ್ರಹಣದಲ್ಲಿ 5-6 ಜನ ಎಕ್ಸಾಮ್ ಬರೀದೆ ವಂಚಿತರಾಗ್ತಾರಲ್ಲ, ಅಂದ್ರೆ ಈ 3 ಮಹಾನಾಯಕರು ಯಾರೋ ಈ ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಹೊಸ ಪಕ್ಷ ಅಂತ ಉಟ್ಕೊಂಡಿರುವಂತ ಒಂದು ಪ್ರಕಾಶ್ ರಾಜ್ ಅವರು ಮತ್ತೆ ಕಿಶೋರ್ ಅವ್ರಿಗೆ ನಾನು ಕೇಳುವ ಪ್ರಶ್ನೆ ಏನಂದ್ರೆ, ಆಯ್ತಪ್ಪ ಅವರೆಲ್ಲ ಓಕೆ, ನೀವು ಹೇಗೆ ಕೇಂದ್ರದ ಸಚಿವರನ್ನ ರಾಜೀನಾಮೆ ಕೇಳ್ತಿದ್ರಿ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜೀನಾಮೆ ಕೇಳಿ, ಅವರಿಂದನೂ ನೀಟ್ ಪರೀಕ್ಷೆಗೆ ತೊಂದರೆ ಆಗಿದೆಯಲ್ವಾ, ಯಾಕೆ ನೀವು ಅವ್ರ ರಾಜೀನಾಮೆ ಕೇಳ್ತಿಲ್ಲ? ಯಾಕೆ ಅವ್ರ ಕಡೆಯಿಂದ ಏನಾರ ನಿಮ್ಗೆ ಕಮಾಯಿ ಬಂದಿದ್ಯಾ? ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಿಶೋರ್ ಅವರೇ, ಪ್ರಕಾಶ್ ರಾಜ್ ಅವರೇ, ನಿಮ್ಮ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತು ನೀವು ಎಂತ ಇವರು ಅಂತ. ಓಕೆ, ನೀವು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿದ್ರೆ ನನ್ನ ಬೆಂಬಲವೂ ಸಹ ನಿಮಗಿರೋದು. ನೀವು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ, ನೀವು ಹೋರಾಟ ಮಾಡ್ತಾ ಇರೋದು ಕೇಂದ್ರದ BJP ಸರ್ಕಾರ ಮತ್ತೆ ಮೋದಿಯವರ ವಿರುದ್ಧ. ಎಸ್, ಯಾಕೆ ಅಂದ್ರೆ ನೀವು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇಲ್ಲ. ವೀಕ್ಷಕರೇ, ಒಂದು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಇಷ್ಟು ಇಲ್ಲ, ಸಾಲು ಸಾಲುಗಳಿದ್ದರು. ಈ ವ್ಯಕ್ತಿಗಳು, ಬಾಯಿ ಬಿಡದ ವ್ಯಕ್ತಿಗಳು ಇವತ್ತು BJPಯ ಒಂದು ಪೇಪರ್ ಲೀಕಿಗೆ ಲಿಂಕ್ ಮಾಡಿ ಭಯೋತ್ಪಾದನೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಅಂತವ್ರು ಹೇಳ್ತಾರೆ ಜೈ ಶ್ರೀರಾಮ್ ಅನ್ಬೇಡಿ ಅಂತ. ಅಲ್ಲ ರೀ, ನೀವಿರೋದು ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಭಾರತ ದೇಶದಲ್ಲಿರೋರು ಪ್ರತಿಯೊಬ್ಬ ಹಿಂದೂಗಳು ಜೈ ಶ್ರೀರಾಮ್ ಹೇಳೇ ಹೇಳ್ತಾರೆ. ಜೈ ಶ್ರೀರಾಮ್ ಅಂತ ಹೇಳ್ಬೇಡಿ ಅಂತ ಹೇಳಕ್ ನೀವ್ಯಾರು? ಮೊದಲ ನೀವ್ಯಾರು? ಕಿಶೋರ್ ಅವರೇ, ನೀವು ನನ್ನ ರೈತ, ನಾನು ರೈತನದಲ್ಲಿ ಜೀವನ ಮಾಡ್ತೀನಿ ಅಂತ ಹೇಳ್ತೀರಲ್ರಿ. ಬಿಡದಿಯಲ್ಲಿ 1.5 ವರ್ಷಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ. ಒಂದು ದಿನ ನಿಮ್ಮ ಕೈಲಿ ರೈತರ ಪರವಾಗಿ ಮಾತಾಡಕ್ಕಾಗದವ್ರು ನೀವ್ ಯಾವ ರೈತನ್ರಿ ನೀವು? ನೀವ್ ಯಾವ ರೈತ? ನೀವು ಬಂಡಲ್ ಬಡಾಯಿ ಮಾದೇವಗಳು, ಅಂದ್ರೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಬೇರೆಯವರ ಮೇಲೆ ಎತ್ತಿ ಕಟ್ಟುವ ಹುನ್ನಾರ ಮಾಡ್ತಾ ಇದ್ದೀರಾ. ಒಳ್ಳೆ ಡಿಸಿಷನ್, ಅಂದರೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋ ಡಿಸಿಷನ್ ಆಗಿದೆ. ಇಡೀ ರಾಜ್ಯ, ಇಡೀ ದೇಶ ನಿಮಗೆ ಸಪೋರ್ಟ್ ಮಾಡೋದು. ಆದರೆ ನೀವು ನರೇಂದ್ರ ಮೋದಿ BJP ಸರ್ಕಾರದ ಮೇಲೆ ಅಗೇನ್ಸ್ಟ್ ತೀರ್ಸ್ಕೊಳ್ಳೋದಕ್ಕೆ ಮಾತಾಡೋಂಥ ಮಾತುಗಳಿದೆಯಲ್ಲ, ಯಾವುದು ವರ್ಕ್ ಆಗಲ್ಲ. ಅಲ್ಲೊಬ್ಬ ಮಹಾನ್ ಕಲಾವಿದ, ಅಂದರೆ ಕಾಮಿಡಿಯನ್ ಆಕ್ಟರ್, ಅವನು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ 21 ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. ಆದರೆ ಉಪವಾಸ ಸತ್ಯಾಗ್ರಹ ಮಾಡೇ ಇಲ್ಲ, ಮಧ್ಯದಲ್ಲಿ ಊಟ ಮಾಡಿದ್ದಾನೆ. ಅದಕ್ಕೆ ಪ್ರೂಫ್ಗಳು ನಮ್ಮ ಹತ್ರ ಇದೆ. ಇದನ್ನ ನೋಡಿದ ಮೇಲೆ ನಿಮ್ಗೆ ಏನಿಸ್ತು ಹೇಳಿ? ಯಾರೂ ಸಹ ಇಲ್ಲಿ ನೀಟ್ ಪರೀಕ್ಷೆ ಹಗರಣದ ಬಗ್ಗೆ ಮಾತಾಡ್ತಾ ಇಲ್ಲ, ದೇಶದ ಬಗ್ಗೆ, ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನೀವು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ನಿಮಗೆ ಇವರೇ ಮಾರಕವಾಗಿ ಪರಿಗಣಿಸ್ತಾರೆ. ದಯವಿಟ್ಟು ಬೇರೆಯವರ ಮಾತಿಗೆ ಕಿವಿ ಕೊಡದೆ ನಿಮ್ಮ ಸ್ವಂತ ಯೋಚನೆ ಮಾಡಿ. ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ. ಯಾಕೆ ಅಂದ್ರೆ ಸತತ 65 ವರ್ಷಗಳಿಂದ ನಮ್ಮ ದೇಶವನ್ನು ಯಾವ ಲೆವೆಲ್ ಅಲ್ಲಿ ನೋಡ್ತಾ ಇದ್ರು ಬೇರೆ ದೇಶದವರು ಅಂತ ನಿಮ್ಗೂ ಗೊತ್ತಿದೆ ಏನಾಗಿದೆ ಅಂತ. ಆದರೆ ನರೇಂದ್ರ ಮೋದಿ ಬಂದ ಮೇಲೆ ನಮ್ಮ ದೇಶಕ್ಕೆ ಬಂದಿರುವ ಗೌರವ ನೀವು ಅಬ್ಸರ್ವ್ ಮಾಡಬೇಕು. ಪ್ರತಿ ದೇಶದಲ್ಲಿ ಪ್ರತಿ ಅಧ್ಯಕ್ಷರಾಗ್ಬೋದು, ಪ್ರಧಾನಿಗಳಾಗ್ಬೋದು, ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಷ್ಟೋ ದೇಶಗಳು ಇವತ್ತು ಭಾರತ ಸಪೋರ್ಟಿಗೆ ನಿಂತಿದೆ, ನಮ್ಮ ದೇಶದ ಅಭಿವೃದ್ಧಿ ಪಡ್ತಾ ಇದೆ. ಇದನ್ನು ಸಹಿಸದ ಕೆಲವು ಜಿರಳೆಗಳು ಮಾತ್ರ ಅವರಿಗೆ ಅಪಪ್ರಚಾರ ಮಾಡ್ತಿದ್ದಾರೆ. ದಯವಿಟ್ಟು ದೇಶದ ಜನರಾಗಲಿ, ಕರ್ನಾಟಕದ ಜನರಾಗಲಿ ಇದಕ್ಕೆ ಕಿವಿ ಕೊಡಬೇಡಿ ಎಂದು ಕೇಳ್ಕೊತಾ ಇದೀವಿ. ಕಿಶೋರ್ ಯಾರು ಒಬ್ಬ ಆಕ್ಟರ್, ಕಿಶೋರ್ ಆಗ್ಬೋದು, ಪ್ರಕಾಶ್ ರಾಜರಾಗ್ಬೋದು, ಇವರು ಹಿಂದುತ್ವದ ವಿರೋಧಿಗಳು. ಇವರು ಯಾವುದೇ ಸಮಾರಂಭಕ್ಕೆ ಹೋಗಲಿ, ಯಾವುದೇ ಇದಕ್ಕೆ ಹೋದ್ರು ಅವ್ರು ಹಿಂದುತ್ವದ ವಿರುದ್ಧನೇ ಮಾತಾಡ್ತಾರೆ. ಹಿಂದುತ್ವ ಕಂಡ್ರೆ ಅವ್ರಿಗೆ ಆಗಲ್ಲ. ಅದಕ್ಕೆ ಹಿಂದುತ್ವನ ಏನಾರು ಮಾಡಲಿ ಮುಗಿಸ್ಲೇಬೇಕು ಅಂತ ಹೇಳ್ತಾರೆ. ನಮ್ಮ ದೇಶನ ರಕ್ಷಣೆ ಮಾಡುವ ಪೊಲೀಸ್ನವರಿಗೆ ಗುಂಡಾಗಳ ರೀತಿ ಹೊಡೆದಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಇವರು ಭಯೋತ್ಪಾದಕರು ಅಂತ. ವೀಕ್ಷಕರೇ, ನಾವು ಹೇಳುವುದೇನೆಂದ್ರೆ, ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ. ಯೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಯೋಚನೆ ಮಾಡುವ ಮನಸ್ಥಿತಿಲಿ ಇಲ್ಲ. ಇಲ್ಲಿ ಯಾರು ಏನ್ ಹೇಳ್ತಾರೆ ಅದಕ್ಕೆ ಜೈಕಾರ ಹಾಕೋಕ್ ಹೋಗೋ ಜನಗಳ ಮುಂದೆ ದುಡ್ಡಿನ ಆಸೆಗೆ ನಮ್ಮ ದೇಶದ ಕೆಲವು ನಾಯಕರು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಅವಕಾಶ ಮಾಡ್ಕೊಳ್ಬೇಡದು, ಅದನ್ನ ನಾನು ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.